ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ಮಹಿಳಾ ಸಬಲೀಕರಣ ಪ್ರಬಂಧ. ಮಹಿಳೆ ಕುಟುಂಬದ ಆಧಾರ ಸ್ತಂಭವಾಗಿದ್ದು ಸಮಾಜದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾಳೆ. ತಾಯಿ, ಸಹೋದರಿ, ಮಗಳು, ಶಿಕ್ಷಕಿ, ವೈದ್ಯೆ, ವಿಜ್ಞಾನಿ, ನಾಯಕಿ ಮುಂತಾದ ಅನೇಕ ರೂಪಗಳಲ್ಲಿ ಮಹಿಳೆ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾಳೆ. ಆದರೂ ಅನೇಕ ಕಾಲಗಳಿಂದ ಮಹಿಳೆಯರು ಅನ್ಯಾಯ, ಅಸಮಾನತೆ ಮತ್ತು ಹಿಂಸೆಗಳನ್ನು ಎದುರಿಸುತ್ತಾ ಬಂದಿದ್ದಾರೆ. ಮಹಿಳೆಯರಿಗೆ ಸಮಾನ ಹಕ್ಕು, ಶಿಕ್ಷಣ, ಉದ್ಯೋಗ, ಸುರಕ್ಷತೆ ಮತ್ತು ಗೌರವ ನೀಡುವಂತಹ ಪ್ರಕ್ರಿಯೆಯನ್ನೇ ಮಹಿಳಾ ಸಬಲೀಕರಣ ಎಂದು ಕರೆಯಲಾಗುತ್ತದೆ. ಹಳೆಯ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಅವಕಾಶ ಕಡಿಮೆ ಇತ್ತು. ಮನೆ ಕೆಲಸ ಮಾತ್ರ ಮಹಿಳೆಯ ಕರ್ತವ್ಯ ಎಂದು ಭಾವಿಸಲಾಗುತ್ತಿತ್ತು. ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಲಿಂಗಭೇದ, ಅಕ್ಷರಾಸ್ಯತೆ ಮುಂತಾದ ಸಮಸ್ಯೆಗಳು ಮಹಿಳೆಯರ ಪ್ರಗತಿಗೆ ಅಡ್ಡಿಯಾಗಿದ್ದವು. ಆದರೆ ಕಾಲಕ್ರಮೇಣ ಸಮಾಜದಲ್ಲಿ ಜಾಗೃತಿ ಮೂಡಿ ಮಹಿಳೆಯರ ಸ್ಥಿತಿ ಬದಲಾಗತೊಡಗಿತು. ಸರ್ಕಾರದ ಕಾನೂನುಗಳು, ಶಿಕ್ಷಣದ ವಿಸ್ತರಣೆ ಮತ್ತು ಸಮಾಜ ಸುಧಾರಕರ ಪ್ರಯತ್ನಗಳಿಂದ ಮಹಿಳೆಯರಿಗೆ ಹೊಸ ಅವಕಾಶಗಳು ದೊರಕಿದವು. ಶಿಕ್ಷಣ ಮಹಿಳಾ ಸಬಲೀಕರಣದ ಪ್ರಮುಖ ಸಾಧನವಾಗಿದೆ. ವಿದ್ಯಾವಂತ ಮಹಿಳೆ ತನ್ನ ಹಕ್ಕುಗಳನ್ನು ಅರಿತುಕೊಳ್ಳುತ್ತಾಳೆ, ಆತ್ಮವಿಶ್ವಾಸ ಹೊಂದುತ್ತಾಳೆ ಮತ್ತು ಕುಟುಂಬದ ಅಭಿವೃದ್ಧಿಗೆ ಕಾರಣವಾಗುತ್ತಾಳೆ. ಶಿಕ್ಷಣ ಪಡೆದ ಮಹಿಳೆ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುತ್ತಾಳೆ. ಆದ್ದರಿಂದ ಒಂದು ಮಹಿಳೆಗೆ ಶಿಕ್ಷಣ ನೀಡುವುದು ಎಂದರೆ ಒಂದು ಕುಟುಂಬವನ್ನು ಶಿಕ್ಷಣ ನೀಡಿದಂತಾಗಿದೆ. ಇಂದಿನ ಮಹಿಳೆಯರು ವೈದ್ಯಕೀಯ, ಇಂಜಿನಿಯರಿಂಗ್, ವಿಜ್ಞಾನ, ಕ್ರೀಡೆ, ರಾಜಕೀಯ, ಸೇನೆ, ಕಲೆ, ಸಾಹಿತ್ಯ, ವ್ಯಾಪಾರ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಕಲ್ಪನಾ ಚಾವ್ಲಾ, ಪಿ.ವಿ. ಸಿಂಧು, ಕಿರಣ್ ಬೇಡಿ, ಇಂದಿರಾ ಗಾಂಧಿ ಮೊದಲಾದವರು ಮಹಿಳೆಯರ ಸಾಮರ್ಥ್ಯಕ್ಕೆ ಉದಾಹರಣೆಗಳಾಗಿದ್ದಾರೆ. ಮಹಿಳೆಯರಿಗೆ ಅವಕಾಶ ನೀಡಿದರೆ ಅವರು ಯಾವುದೇ ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಲ್ಲರು ಎಂಬುದನ್ನು ಅವರು ತೋರಿಸಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಆರ್ಥಿಕ ಸ್ವಾವಲಂಬನೆಯೂ ಅಗತ್ಯವಾಗಿದೆ. ಮಹಿಳೆಯರು ಉದ್ಯೋಗ ಮಾಡುವುದು, ಸ್ವಂತ ಉದ್ಯಮ ಆರಂಭಿಸುವುದು, ಸ್ವಸಹಾಯ ಸಂಘಗಳಲ್ಲಿ ಸೇರಿಕೊಳ್ಳುವುದು ಮುಂತಾದ ಮಾರ್ಗಗಳಿಂದ ಸ್ವಾವಲಂಬಿಗಳೂ ಆಗುತ್ತಿದ್ದಾರೆ. ಇದರಿಂದ ಕುಟುಂಬದ ಆದಾಯ ಹೆಚ್ಚುತ್ತದೆ ಮತ್ತು ಸಮಾಜದ ಅಭಿವೃದ್ಧಿಗೂ ನೆರವಾಗುತ್ತದೆ. ಆದರೆ ಇಂದಿಗೂ ಕೆಲವು ಸಮಸ್ಯೆಗಳು ಉಳಿದಿವೆ. ಮಹಿಳೆಯರ ಮೇಲೆ ಹಿಂಸೆ, ಕಿರುಕುಳ, ವೇತನ ಅಸಮಾನತೆ, ಲಿಂಗಭೇದ, ಶಿಕ್ಷಣದ ಕೊರತೆ, ಬಾಲ್ಯ ವಿವಾಹ ಮುಂತಾದವು ಕೆಲವು ಕಡೆಗಳಲ್ಲಿ ಕಂಡುಬರುತ್ತಿವೆ. ಇವುಗಳನ್ನು ನಿವಾರಿಸಲು ಕಠಿಣ ಕಾನೂನುಗಳು, ಜಾಗೃತಿ ಕಾರ್ಯಕ್ರಮಗಳು ಮತ್ತು ಸಮಾಜದ ಸಹಕಾರ ಅಗತ್ಯವಾಗಿದೆ. ಪುರುಷರು ಮತ್ತು ಮಹಿಳೆಯರು ಸಮಾನರು ಎಂಬ ಮನೋಭಾವ ಬೆಳೆಸಬೇಕು. ಮಹಿಳೆಯರನ್ನು ಗೌರವಿಸುವ ಕುಟುಂಬ ಮತ್ತು ಸಮಾಜವೇ ಸುಸಂಸ್ಕೃತ ಸಮಾಜವಾಗಿರುತ್ತದೆ. ಮಹಿಳೆಗೆ ಸುರಕ್ಷತೆ, ಸಮಾನ ಅವಕಾಶ ಮತ್ತು ಸ್ವಾತಂತ್ರ್ಯ ದೊರೆತಾಗ ದೇಶ ಪ್ರಗತಿ ಪಥದಲ್ಲಿ ಸಾಗುತ್ತದೆ. ಮಹಿಳೆಯ ಪ್ರಗತಿ ಎಂದರೆ ಕುಟುಂಬದ ಪ್ರಗತಿ, ಸಮಾಜದ ಪ್ರಗತಿ ಹಾಗೂ ರಾಷ್ಟ್ರದ ಪ್ರಗತಿ. ಆದ್ದರಿಂದ ಮಹಿಳಾ ಸಬಲೀಕರಣ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ. ಮಹಿಳೆಯರಿಗೆ ಗೌರವ ನೀಡಿ, ಶಿಕ್ಷಣ ನೀಡಿ, ಅವಕಾಶ ನೀಡಿ, ಬೆಂಬಲ ನೀಡಿದಾಗ ಮಾತ್ರ ಸಮಾನತೆ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣ ಸಾಧ್ಯ. ಮಹಿಳೆ ಶಕ್ತಿಯಾದರೆ ರಾಷ್ಟ್ರ ಶಕ್ತಿಯಾಗುತ್ತದೆ ಎಂಬ ಮಾತು ನಿಜವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.